ಇನ್ನು ನನ್ನ ವೇಳೆಯಲ್ಲಿ ಒಂದು 5 ನಿಮಿಷ ಮಾತ್ರ ನಾನು ಚರಿತ್ರೆ ಮತ್ತು ಇವತ್ತಿನ ವರ್ತಮಾನ ಇದನ್ನು ಕುರಿತು ಹೇಳ್ಬಿಡ್ತೀನಿ. ನನಗೆ ಸರ್ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂತಲ್ಲ, ನಾಟಕಗಳನ್ನು ಓದುವಾಗ ನಾಟಕಗಳಿಗೆ ಒಂದು ಓದಿಸಿಕೊಳ್ಳುವ ಗುಣ ಇರಬೇಕು ಅನ್ನುವಂಥ. ಆ ಓದಿಸಿಕೊಳ್ಳುವ ಗುಣ ಇದೆ. ಯೋಚಿಸುವ, ಈಗಾಗಲೇ ಹೇಳಿದ್ರು, ನಾಟಕ ಒನ್ ರೀಡಿಂಗಿಗೆ ಮುಗಿದೋಗ್ಬಿಡಲ್ಲ, ಮಧ್ಯ ನಿಲ್ಲುತ್ತೆ, ಯೋಚನೆ ಮಾಡೋಕ್ಕೆ ಅವಕಾಶ ಕೊಡುತ್ತೆ, ವರ್ತಮಾನ ಕುರಿತು ಯೋಚಿಸೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಆ ಕಾರಣದಿಂದ ಆ ನಾಟಕ ಸಾಹಿತ್ಯಿಕವಾಗಿ ಸಫಲ ಆಗಿದೆ ಅನ್ನುವಂಥ. ನೇರವಾಗಿ ನಾನು ವಿಷಯಕ್ಕೆ ಬರ್ತೇನೆ. ಸುಮಾರು 1 ಗಂಟೆಯ ಸಿದ್ಧತೆ ಇದೆ. 20ರಿಂದ 25 ನಿಮಿಷಗಳ ಕಾಲ ಮಾತನಾಡೋದಕ್ಕೆ ನನಗೀಗ ಸೂಚನೆ ಬಂದಿದೆ. ಅಷ್ಟರಲ್ಲಿ ಮುಗಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಇತಿಹಾಸ ನಮಗೆ ಏನನ್ನು ಕಲಿಸುತ್ತದೆ? ಇದೊಂದು ಪ್ರಶ್ನೆ. ಇತಿಹಾಸ ನಮಗೆ ಏನನ್ನು ಕಲಿಸುತ್ತದೆ? ತುಂಬ ಮಾರ್ಮಿಕವಾದ ಉತ್ತರ ಹೀಗಿದೆ: ಇತಿಹಾಸದಿಂದ ನಾವು ಏನನ್ನೂ ಕಲಿತಿಲ್ಲ ಎಂಬ ಸತ್ಯವನ್ನೇ ನಾವು ಇತಿಹಾಸದಿಂದ ಕಲಿತಿದ್ದೇವೆ. ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಯಿತು. ಇದನ್ನೇ ಇಟ್ಕೊಂಡು ಇವತ್ತು ನಾವು ಇತಿಹಾಸ ವರ್ತಮಾನವಾಗುವ ಪರಿ ಮಾತನಾಡ್ತಾ ಇದ್ದೀವಿ. ಆದರೆ ಈ ಸಾಲು ಅಥವಾ ಈ ವಾಕ್ಯ ಕೊನೆಯಲ್ಲಿ ಬದಲಾಗುತ್ತಾ? ಈ ವಾಕ್ಯವೇ ಪೂರ್ಣ ಸತ್ಯವ ಅಥವಾ ಇತಿಹಾಸದಿಂದ ನಾವು ಏನನ್ನೋ ಕಲಿತೀವಿ, ಕಲಿತಾ ಇದ್ದೀವಿ ಅನ್ನೋದು ಈ ನಾಟಕಗಳ ಓದಿನ ಮೂಲಕ ನಮ್ಮ ತಿಳಿವಿಗೆ ಬರುತ್ತಾ ಅಂತ. ಹಿರಿಯ ಮಿತ್ರರಾದಂಥ ಉಮೇಶ್ ಅವರು ಮಾತನಾಡ್ತಾ ನಾಟಕದ ರಂಗಪ್ರಯೋಗವನ್ನು ಕುರಿತು ಬಹಳ ಸೊಗಸಾಗಿ ಮಾತನಾಡಿದ್ರು. ನನಗೆ ಪೂರ್ತಿ ಹೊಸದು ಅದು. ಅದು ಕಣ್ಣಿಗೆ ಸಂಬಂಧಪಟ್ಟಂತಹ ಕ್ರಿಯೆ, ನೋಡುವ ಕ್ರಿಯೆ. ಈಗ ಇಲ್ಲಿ ಸದ್ವಿದ್ಯಾ ಶಾಲೆಯ ಮಕ್ಕಳು ಅದನ್ನು ವಾಚನ ಮಾಡಿದ್ರಲ್ಲ, ಅಥವಾ ರೇಡಿಯೋ ನಾಟಕ ಇದೆಯಲ್ಲ, ಅದು ಕಿವಿಗೆ ಸಂಬಂಧಪಟ್ಟಂತಹ ಕ್ರಿಯೆ. ಈ ಎರಡಕ್ಕೆ ಹೊರತಾದದ್ದು ನನ್ನ ವಿಷಯ ಮಾತನಾಡ್ತಾ ಇರುವಂತಹ ಸಾಹಿತ್ಯದ ಓದು, ಅದರ ಒಳನೋಟಗಳು. ಅದು ವಾಸ್ತವವಾಗಿ ಓದುವ ಮೂಲಕ ಮನಸ್ಸಿಗೆ ಸಂಬಂಧಪಟ್ಟಂತಹ ಕ್ರಿಯೆ. ಈ ಮೂರೂ ಬೇರೆ ಬೇರೆಯೇ, ಈ ಮೂರರ ಅನುಭವವೂ ಕೂಡ ಬೇರೆ ಬೇರೆಯೇ ಅಂತ. ನಾನು ನಾಟಕದ ಸಾಹಿತ್ಯ ಓದಿನ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ, ಶೀರ್ಷಿಕೆಯ ಉಪಶೀರ್ಷಿಕೆ ಇದೆಯಲ್ಲ, ಚರಿತ್ರೆ ವರ್ತಮಾನವಾಗುವ ಪರಿ, ಅದರ ಮೇಲೆ ನನ್ನ ಮಾತುಗಳನ್ನು ಹೆಚ್ಚು ಕೇಂದ್ರೀಕರಿಸ್ತೇನೆ. 3 ಸಾಹಿತ್ಯ ಪ್ರಕಾರಗಳಿವೆ. ಒಂದು ಪುರಾಣ, ಇನ್ನೊಂದು ಇತಿಹಾಸ, ಮತ್ತೊಂದು ಸಾಹಿತ್ಯ. ಸಾಹಿತ್ಯದಲ್ಲಿ ನಾವೀಗ ನಾಟಕ ಅಂತ ತಗೊಳ್ಳೋಣ, ಕಾವ್ಯ ಇತರ ಪ್ರಕಾರಗಳು ಬೇಡ. ಪುರಾಣ ಭೂತಕಾಲಕ್ಕೆ ಸಂಬಂಧಪಟ್ಟಿದ್ದು, ಅಂದರೆ ನಡೆದದ್ದು, ಹೀಗೆ ನಡೆಯಿತು ಅಂತ ಹೇಳಿ ನಂಬಿಕೊಂಡು ಬಂದದ್ದು. ವಾಸ್ತವವಾಗಿ ದಾಖಲೆಗಳಿಲ್ಲ. ಹನುಮಂತ ಆರ್ದ, ಸೇತುವೆ ಕಪಿಗಳು ಕಟ್ಟಿದ್ವು ಅಂತ ನಂಬ್ಕೊಂಡು ಬಂದಿದ್ದೀವಿ ಅಷ್ಟೆ. ಇತಿಹಾಸ ಅದು ಇತಿ ಹಿ ಹಾಸ ಅಂತ ಹೇಳಿ ಅದರ ವ್ಯಾಖ್ಯಾನ ಮಾಡ್ತಾರೆ. ನಡೆದದ್ದು, ಹೀಗೆ ನಡೆದದ್ದು ಅಂತ ಹೇಳೋದು ಅಂತ. ಭೂತಕಾಲವೂ ಹೌದು, ವರ್ತಮಾನವೂ ಹೌದು, ಅಂದರೆ ಆ ಕಾಲಘಟ್ಟದ ಒಳಗಡೆನಲ್ಲಿ. ಆದರೆ ಸಾಹಿತ್ಯ ಇದೆಯಲ್ಲ, ಅದು ಈ 3 ಕಾಲಕ್ಕೂ ಸಂಬಂಧಪಟ್ಟದ್ದು ಅಂತ. ಮುಖ್ಯವಾಗಿ ಭವಿಷ್ಯದ್ದು ಅಂತ. ಅಂದರೆ ಭೂತದ ವರ್ತಮಾನದ ಸಂಗತಿಗಳನ್ನು ಹೇಳುತ್ತಲೇ ಭವಿಷ್ಯದಲ್ಲಿ ಏನಾಗಬೇಕು, ಹೇಗಿರಬೇಕು, ಇವುಗಳ ಬಗ್ಗೆ ನಮಗೆ ಬಹುಶಃ ಒಂದು ಮಾರ್ಗದರ್ಶನವನ್ನು ಮಾಡುತ್ತೆ. ಈಗ ನಾವು ಇತಿಹಾಸವನ್ನು ಕುರಿತು ಬರೆದಿರುವಂತಹ ಜಯರಾಮ್ ರಾಯಪುರ ಅವರ ನಾಟಕಗಳನ್ನು ನೋಡೋಣ. ನನ್ನ ವ್ಯಾಖ್ಯಾನ ಇದು: ಇತಿಹಾಸ ಒಂದು ರೀತಿ ರಾ ಮೆಟೀರಿಯಲ್, ಕಚ್ಚಾ ವಸ್ತು ಇದ್ದಾಗ, ಚಿನ್ನ ಅಂತಲೇ ಅಂದ್ಕೊಳ್ಳೋಣ.
ಮೌಲ್ಯದ ದೃಷ್ಟಿಯಿಂದಲೂ ಮತ್ತು ಆಕರ್ಷಣೆಯ ದೃಷ್ಟಿಯಿಂದಲೂ ಅದು ಚಿನ್ನವೇ. ಆದರೆ ಇತಿಹಾಸವನ್ನು ಆಧರಿಸಿದ ನಾಟಕ ಇದೆಯಲ್ಲ, ಅದೊಂದು ಸುಂದರವಾದ ಆಭರಣ ಇದ್ದ ಹಾಗೆ, ಕಲಾಕೃತಿ. ಈ ಕಲಾಕೃತಿ ಆಗುವಾಗ ಮೂಲದಲ್ಲಿ ಕೆಲವು ಬದಲಾವಣೆಗಳಾಗ್ತವೆ, ಕೆಲವು ಹೊಸ ಸೇರ್ಪಡೆಗಳು ಸೇರ್ತವೆ. ಆದರೆ ಅವುಗಳು ಇತಿಹಾಸಕ್ಕೆ ಅಪಚಾರವಾಗದ ರೀತಿಯಲ್ಲಿ ಇರಬೇಕಾದದ್ದು ಅಗತ್ಯ ಇದೆ. ಈ ರೀತಿಯ ನಾಟಕಗಳನ್ನು ನೋಡುವಾಗ ಅದು ಒಂದು ರೋಮಾಂಚನವನ್ನು ನೋಡುಗರಿಗೆ ಉಂಟು ಮಾಡ್ತದೆ. ಅದು ನಿಜ ಕೂಡ ಹೌದು. ಆದರೆ ಆ ನಾಟಕದ ಒಳಗಡೆಯಲ್ಲಿರುವಂಥ ಒಂದು ಹೊಸ ಚಿಂತನೆ, ಆಲೋಚನೆ, ಇತಿಹಾಸದ ಘಟನೆ, ಸನ್ನಿವೇಶಗಳ ಮತ್ತು ಅಲ್ಲಿಯ ಪಾತ್ರಗಳ ಮೇಲೆ ಬೀರುವ ಹೊಸ ಬೆಳಕು ಆ ಪಾತ್ರಕ್ಕೆ, ಆ ಸನ್ನಿವೇಶಕ್ಕೆ ಒಂದು ಹೊಸ ಹೊಳಪು ಮತ್ತು ಮೆರಗನ್ನು ತಂದುಕೊಡುತ್ತಲ್ಲ, ಅದನ್ನು ನಾವು ಸಾಹಿತ್ಯ ಕಲಾಕೃತಿಯಿಂದ ನಿರೀಕ್ಷೆ ಮಾಡ್ತೀವಿ. ಇತಿಹಾಸವನ್ನಷ್ಟೇ ಅಲ್ಲ, ನಾವು ಇತಿಹಾಸದ ಆಚೆಗೆ ಆ ಪಾತ್ರ, ಆ ಸನ್ನಿವೇಶ, ಆ ಘಟನೆ, ಅದಕ್ಕೊಂದು ಹೊಳಪು, ಒಂದು ಮೆರಗು ಹೇಗೆ ಲೇಖಕನಿಂದ ಅಥವಾ ನಾಟಕಕಾರನಿಂದ ಲಭಿಸಿದೆ ಅನ್ನೋದನ್ನು ನಾವು ನೋಡ್ತೀವಿ ಅನ್ನೋದು. ಗಿರೀಶ್ ಕಾರ್ನಾಡರ ಒಂದು ಮಾತು ನನಗೆ ಇಲ್ಲಿ ನೆನಪಿಗೆ ಬರ್ತದೆ. ಕೆಲವು ಘಟನೆಗಳನ್ನೇ ಅಥವಾ ಪಾತ್ರಗಳನ್ನೇ ಯಾಕೆ ಮತ್ತೆ ಮತ್ತೆ ಲೇಖಕರು ತಗೊಳ್ತಾರೆ ಅಂತ. ಶಹಜಹಾನ್ ಬಗ್ಗೆ ಬಂತು, ಔರಂಗಜೇಬನ ಬಗ್ಗೆ ಪ್ರಸ್ತಾಪ ಆಯಿತು, ಬಸವಣ್ಣನವರ ಕಾಲಘಟ್ಟದಲ್ಲಿ ಅನೇಕ ನಾಟಕಗಳು, ಸಂಕ್ರಾಂತಿ, ತಲೆದಂಡ, ನಾನೇ ಬಿಜ್ಜಳ, ಹೀಗೆಲ್ಲ ಬಂದ್ವಿ. ಯಾಕೆ ಅಂತಂದರೆ ಅವ್ರು ಹೇಳ್ತಾರೆ, ಚೆನ್ನಾಗಿದೆ ಆ ಮಾತು, ನೋಯುವ ಹಲ್ಲಿನ ಬಳಿಗೆ ನಾಲೆಗೆ ಮತ್ತೆ ಮತ್ತೆ ಹೋಗುವಂತೆ ಅಂತ. ಎಷ್ಟು ಚೆನ್ನಾಗಿ ನಮ್ಗೆ ಅರ್ಥ ಆಗುತ್ತೆ. ಯಾಕೆ ಲೇಖಕರಿಗೆ ಈ ವಿಷಯಗಳೇ ಮತ್ತೆ ಮತ್ತೆ ಮುಖ್ಯ ಆಗತ್ತೆ ಅಥವಾ ಅವರನ್ನು ಸೆಳಿತಾವೆ ಅಂತಂದರೆ, ನೋಯುವ ಹಲ್ಲಿನ ಬಳಿಗೆ ನಾಲಿಗೆ ಹೋಗುವ ಹಾಗೆ ನೋವು ಇರುವ ಘಟನೆಗಳ ಅಥವಾ ಪಾತ್ರಗಳ ಬಗೆಗೇನೆ ಲೇಖಕ ಬಹುಶಃ ಹೆಚ್ಚಿನ ಕಾಳಜಿಯನ್ನು ತೆಗೆದುಕೊಳ್ತಾರೆ ಅಂತ ಕಾಣಿಸ್ತದೆ. ಈ ಹಿನ್ನೆಲೆಯಲ್ಲಿ ಇತಿಹಾಸದ ಕಚ್ಚಾ ಚಿನ್ನವನ್ನು ತೆಗೆದುಕೊಂಡು 3 ಸುಂದರವಾದ ಕಲಾಕೃತಿಗಳನ್ನು ಮಾಡಿ ಜಯರಾಮ್ ರಾಯ್ಪುರ ಅವರು ಕನ್ನಡ ನಾಟಕ ಲೋಕಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಕೆಂಪೇಗೌಡನ ಕೊನೆಯ ಕಾಲದ ಕಥೆ ಹೇಳುವಂತಹ ಸಿರಿಗೆ ಸೆರೆ, 2 ಮೊಘಲ್ ಚಕ್ರವರ್ತಿಯ ಶಹಜಹಾನನ ಕೊನೆಗಾಲದ ಕಥೆಯನ್ನು ಹೇಳುವಂತಹ ವಾರಸುದಾರ, 3ನೆಯದು ಗಂಗವಂಶದ ಗಂಗ ಚೂಡಾಮಣಿಯಾದಂತಹ ಮಾರಸಿಂಹನ ಕೊನೆಗಾಲದ ಕಥೆಯನ್ನು ಹೇಳುವ ಅವನ ಸೇನಾಪತಿಯಾದ ಚಾವುಂಡರಾಯನ ಹಿನ್ನೆಲೆಯ ನಾಟಕ ಚಾವುಂಡರಾಯ ಅನ್ನುವುದು. ಈ 3 ನಾಟಕಗಳಲ್ಲಿ ಬಹಳ ಮುಖ್ಯವಾದ ಒಂದು ಸಮಸ್ಯೆ ಯಾವುದು ಅಂದರೆ ವಾರಸುದಾರಿಕೆ ಅಂತ. ಒಂದು ನಾಟಕದ ಹೆಸರೇ ವಾರಸುದಾರ ಅಂತ ಹೇಳಿ. ಈಗ ಇವರ ಒಟ್ಟು ನಾಟಕಗಳ ಸ್ವರೂಪವೋ ಅಥವಾ ಪ್ರಧಾನವಾದ ಲಕ್ಷಣವೋ ಯಾವುದು ಅಂತ ಹೇಳಿ ಗುರುತಿಸೋದಾದರೆ ಅದು ವಾರಸುದಾರಿಕೆಯ ಸಮಸ್ಯೆಯನ್ನು ಕೇಂದ್ರವಾಗಿಟ್ಟುಕೊಂಡ ನಾಟಕಗಳು. ಮೊದಲನೆಯದು ವೃದ್ಧಾಪ್ಯ ತಲುಪಿರುವ, ನನಗೆ ಕೆಂಪೇಗೌಡನನ್ನು ಆ ಯೌವನದ ಮೀಸೆಯಲ್ಲಿ ಚಿತ್ರಗಳನ್ನು ನೋಡೇ ಅಭ್ಯಾಸ. ಆದರೆ ಜಯರಾಮ್ ರಾಯ್ಪುರ ಅವರ ನಾಟಕದ ಕೆಂಪೇಗೌಡ ಮುದುಕ ಅಂತ. ಇಡೀ ನಾಟಕದ ಕಥಾವಸ್ತುವೇ ಆತನ ಅಂತ್ಯಕಾಲದ ಆ ಘಟನೆಯ ಸುತ್ತ ಕಟ್ಟಿರುವಂಥದ್ದು. ಹಾಗಾಗಿ ವೃದ್ಧಾಪ್ಯ ತಲುಪಿರುವ ಕೆಂಪೇಗೌಡನ ನಂತರ ಆತನ ಮಗ ಚಿಕ್ಕ ಬೈರೇಗೌಡ, ಈತನ ವಾರಸುದಾರಿಕೆ ಇದೆಯಲ್ಲ, ಆ ಸಂಘರ್ಷ ಇದೆಯಲ್ಲ, ಅದನ್ನು ಆ ನಾಟಕ ಕೇಂದ್ರೀಕರಿಸುತ್ತೆ. 2ನೆಯದು ವೃದ್ಧಾಪ್ಯದ ಅಂಚಿನಲ್ಲಿ ಇರುವ, ಸಾವಿಗೆ ಹತ್ತಿರವಾಗಿರುವ ರೋಗಗ್ರಸ್ತನಾದಂತಹ ಶಹಜಹಾನನ ಮಗ ಇದ್ದಾನಲ್ಲ, ಆತನ ವಾರಸುದಾರಿಕೆ. ಅವನದೊಬ್ಬಂದೇ ಅಲ್ಲ, ಅವನ ಜೊತೆಯಲ್ಲಿ ಇನ್ನೂ 3-4 ಜನ ಅವನ ತಮ್ಮಂದಿರಿದ್ದಾರೆ. ಅವರುಗಳ ನಡುವೆ ನಡೆಯುವಂತಹ ಸಂಘರ್ಷ ಇದೆಯಲ್ಲ, ಆ ಮಯೂರ ಸಿಂಹಾಸನದ ಮೇಲೆ ಯಾರು ಕುಳಿತುಕೊಳ್ಳಬೇಕು ಅಥವಾ ಆ ಕಿರೀಟವನ್ನು ಯಾರು ಧರಿಸಬೇಕು ಅನ್ನೋದೇ ವಾರಸುದಾರ ನಾಟಕದ ಕೇಂದ್ರ ಬಿಂದು ಆಗಿದೆ. 3ನೆಯ ನಾಟಕವೂ ಕೂಡ ಗಂಗರಾಜ ಮಾರಸಿಂಹನ ಮಗ ರಾಜಮಲ್ಲ, ಅವನ ಮಗ, ಅವನು ಮತ್ತು ಆತನ
ಆಮ್, ಆ, ಸೋದರ ಆತನ ತಂದೆ ಚಿಕ್ಕಪ್ಪ ಚಿಕ್ಕಪ್ಪ ಗೋವಿಂದ ಅರಸು ಆತನ ನಡುವೆ ಆ ಸಿಂಹಾಸನಕ್ಕೋಸ್ಕರ ವಾರಸುದಾರಿಕೆಗೋಸ್ಕರ ನಡೆದಂತಹ ಕಥೆಯನ್ನೇ ಅದು ಹೇಳುತ್ತೆ. ಅಲ್ಲಿಗೆ ವಾರಸುದಾರಿಕೆಯೇ ಈ ಮೂರೂ ನಾಟಕಗಳ ಅಥವಾ ಜಯರಾಮ್ ರಾಯಪುರ ಅವರ ನಾಟಕಗಳ ಕೇಂದ್ರ ಪಾತ್ರ ಅಥವಾ ಘಟನೆಯಾಗಿರೋದನ್ನು ಕಾಣ್ತೀವಿ. ಬಹಳ ಆಶ್ಚರ್ಯ ಅಂದರೆ, ನಮ್ಮ ದೇಶದ ಅತ್ಯಂತ ಪ್ರಸಿದ್ಧವಾದ 2 ಮಹಾಕಾವ್ಯಗಳು ವಾರಸುದಾರಿಕೆಯನ್ನೇ ಕುರಿತು ತಮ್ಮ ಕಥೆಯ ಕೇಂದ್ರವನ್ನು ಹೊಂದಿವೆ. ರಾಮಾಯಣದ ಕತೆ ದಶರಥನ ಮಗ ಅಥವಾ ಮಕ್ಕಳ ನಡುವೆ ನಡೆದ ವಾರಸುದಾರಿಕೆಯ ಕತೆ. ಮಹಾಭಾರತದ ಕತೆ ಕುರುಪಾಂಡವರಲ್ಲಿ ಯಾರು ಸಿಂಹಾಸನವನ್ನು ಏರಬೇಕು ಅನ್ನುವವರ ಕತೆ. ಜೈನ ಕಾವ್ಯವನ್ನು ತೆಗೆದುಕೊಂಡರೂ ಆದಿನಾಥನ 2 ಮಕ್ಕಳಲ್ಲಿ, ಮೊದಲನೇ ಕಾವ್ಯ ಪುರಾಣ, 2 ಮಕ್ಕಳಲ್ಲಿ ಬಾಹುಬಲಿ ಮತ್ತು ಭರತರಲ್ಲಿ ಯಾರು ರಾಜರಾಗಬೇಕು, ಅಲ್ಲಿಗೆ ವಾರಸುದಾರಿಕೆ ಜಯರಾಮ್ ರಾಯಪುರ ಅವರ ನಾಟಕಗಳ ಬಹಳ ಮುಖ್ಯವಾದಂತಹ ಒಂದು ಸಂಗತಿಯಾಗಿರುವುದನ್ನು ಕಾಣ್ತೀವಿ. ಎರಡನೆಯದು, ರಾಯಪುರ ಅವರ 3 ನಾಟಕಗಳಲ್ಲಿ ರಾಜನಿಷ್ಠೆ, ನಾಟಕಗಳನ್ನು ಓದಿರುವವರಿಗೆ ನೋಡಿರುವವರಿಗೆ ಇದು ಸುಲಭವಾಗಿ ಗೊತ್ತಾಗುತ್ತೆ, ನಾ ಕತೆ ಹೇಳ್ತಾ ಇಲ್ವಲ್ಲ, ಅದರಿಂದ ರಾಜನಿಷ್ಠೆ ಬಹಳ ಮುಖ್ಯವಾಗಿರುವಂಥ ಸಂಗತಿಯಾಗಿದೆ. ಇದು ಪ್ರಜಾಪ್ರಭುತ್ವದ ಕಥೆಯನ್ನು ಹೇಳ್ತಾ ಇಲ್ಲ. ಈ 3 ರಾಜಪ್ರಭುತ್ವದ ಹಿನ್ನೆಲೆಯಲ್ಲಿ ರಚನೆಗೊಂಡಂಥ ನಾಟಕಗಳು. ಚಾವುಂಡರಾಯ ರಾಜನಿಷ್ಠೆಗೆ ಮತ್ತೊಂದು ಹೆಸರು. ಆತ ತನ್ನ ಒಡೆಯ ಮಾರಸಿಂಹ ಆತನ ಮಗನನ್ನು ಪಟ್ಟಕ್ಕೆ ತರೋದಕ್ಕೆ ಸಂಪೂರ್ಣವಾಗಿ ತನ್ನನ್ನು ಒಪ್ಪಿಸಿಕೊಳ್ತಾನೆ. ಎಷ್ಟು ಬಲಾಢ್ಯ ಆತ ಅಂದರೆ, ಸಮರ ಪರಶುರಾಮ ಮನಸ್ಸು ಮಾಡಿದ್ದರೆ ಅವನೇ ರಾಜನಾಗಬಹುದಾಗಿತ್ತು. ಆದರೆ ಅವನ ಆ ನಾಟಕದಲ್ಲಿ ಎದ್ದು ಕಾಣುವ ದೊಡ್ಡ ಗುಣ ರಾಜನಿಷ್ಠೆ. ಕೆಂಪೇಗೌಡ ಇನ್ನಿಲ್ಲದ ಹಾಗೆ ವಿಜಯನಗರದ ಸಾಮ್ರಾಜ್ಯದ ನಿಷ್ಠಾವಂತ ಸಾಮಂತ. ಅಲ್ಲೊಂದು ಪದ ಬರುತ್ತೆ, ನಾಯಿ ನಿಷ್ಠೆ ಅಂತಾನೆ. ನಾವು ವಿಜಯನಗರದ ಸಾಮ್ರಾಟರಿಗೆ ನಾಯಿಯ ಹಾಗೆ ನಿಷ್ಠರಾಗಿ ಇದ್ದವರು ಅಂತ. ಅಲ್ಲೂ ರಾಜನಿಷ್ಠೆಯೇ ಬಹಳ ಮುಖ್ಯವಾಗಿರುವಂಥ ಸಂಗತಿ. ವಾರಸುದಾರ ನಾಟಕದ ಒಳಗಡೆನಲ್ಲೂ ಶಹಜಹಾನನ ಮಗ ದಾರ ಬಾದಶಾಹ ಶಹಜಹಾನನ ನಿಷ್ಠಾವಂತ ಪ್ರಶ್ನಾತೀತ ವ್ಯಕ್ತಿಯಾಗಿರ್ತಾನೆ ಅಂತ. ಆದರೆ ಆತನ ತಮ್ಮ ಔರಂಗಜೇಬ್ ಈ ನಿಷ್ಠೆಗೆ ವಿರುದ್ಧವಾಗಿರುವಂತಹ ವ್ಯಕ್ತಿತ್ವವನ್ನು ಉಳ್ಳವನಾಗಿರ್ತಾನೆ. ಈ ನಿಷ್ಠೆ ಮತ್ತು ಅದೇನು ಅನಿಷ್ಠೆ ಅಂತ ಕರೆಯೋಣವೆ, ಅಥವಾ ಅದಕ್ಕೆ ವಿರುದ್ಧವಾದದ್ದು, ಅದೇ ಈ ನಾಟಕದ ಸಂಘರ್ಷ ಆಗಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ ಅಂತ. ಅಲ್ಲಿಗೆ ಈ ರಾಜನಿಷ್ಠೆ ಎನ್ನುವುದು ಮುಖ್ಯವಾದಂತಹ ಒಂದು ಸಂಗತಿಯಾಗಿದೆ. 3 ಯುದ್ಧ ರಾಯಪುರ ಅವರ 3 ನಾಟಕಗಳ ಕಾಮನ್ ಫ್ಯಾಕ್ಟರ್ ಅಂತ. ಸೆರಿಗೆ ಸೆರೆಯಲ್ಲೂ ಯುದ್ಧ ಕೋಟೆಯ ಬಾಗಿಲಿಗೆ ಬಂದು ನಿಂತಿದೆ. ಚಾವುಂಡರಾಯ ನಾಟಕದಲ್ಲಿಯೂ ಮಾರಸಿಂಹನ ತಮ್ಮ ಗೋವಿಂದ ಅರಸು ಅವನು ಯುದ್ಧಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾನೆ. 3ನೇದು ಶಹಜಹಾನ್ ಔರಂಗಜೇಬ್ ಅವರ ಯುದ್ಧ ಇಡೀ ಆ ಮೊಘಲ್ ಸಾಮ್ರಾಜ್ಯದ ನಿರ್ಣಾಯಕ ಪಾತ್ರವನ್ನು ವಹಿಸೋದನ್ನು ನಾವು ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು. ಹಾಗಾದರೆ ಯುದ್ಧ ಅನ್ನೋದು ಕೂಡ ಈ ನಾಟಕದಲ್ಲಿ, ಅದು ಯುದ್ಧ ಬರೀ ರಾಯಪುರ ಅವರ ನಾಟಕದ ಮಾತ್ರ ಕೇಂದ್ರ ಅಲ್ಲ. ಜಗತ್ತಿನ ಎಲ್ಲ ಸಾಹಿತ್ಯವನ್ನು ಒಂದು ಕಡೆ ಗುಡ್ಡೆ ಹಾಕಿ ನೀವು ಅದನ್ನು ವಸ್ತುವನ್ನು ತೆಗೆದು ನೋಡಿದರೆ 70%ಕ್ಕಿಂತ, ನಾನು ಅಂಕಿಅಂಶ ಸುಮ್ಮನೆ ಹೇಳ್ತಾ ಇದ್ದೀನಿ, ಹೆಚ್ಚು ಕಾವ್ಯ ಅದು ಯುದ್ಧದ ಮೇಲೆ ನಿಂತಿದೆ ಅಂತ. ಪ್ರೀತಿ ಮತ್ತು ಯುದ್ಧವೇ ನಮ್ಮ ಜಗತ್ತಿನ ಸಾಹಿತ್ಯದ ಬಹಳ ಮುಖ್ಯವಾಗಿರುವಂತಹ ಪ್ರೇರಣೆಯಾಗಿರುವುದನ್ನು ನಾವು ಕಾಣ್ತೀವಿ. ಹಾಗಾದರೆ ರಾಯಪುರ ಅವರ ನಿಲುವು ಏನು, ಅವರ ಅಂತಿಮವಾದ ದರ್ಶನ ಏನು ಅಂತ ಕಾಲಮಿತಿ ಒಳಗಡೆನಲ್ಲಿ ಅದನ್ನು ನಾನು ಹೇಳ್ಬಿಡ್ತೀನಿ. ಒಂದೇ ಸಾಲು, ತುಂಬ ಒಳ್ಳೆಯ ಸಾಲನ್ನು ರಾಯಪುರ ಅವರು ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ, ಸಮರವೇ ಸೋಲು, ಶಾಂತಿಯೇ ಮೇಲು ಅಂತ. ಯುದ್ಧದ ಹಿನ್ನೆಲೆ ಇಡೀ 3 ನಾಟಕಗಳನ್ನು ನೀವು ತೆಗೆದುಕೊಂಡು ನೋಡಿ, ಆ 3 ನಾಟಕಗಳಲ್ಲಿ ಸಮರವೇ ಸೋಲು,
ಮತ್ತು ಶಾಂತಿಯೇ ಮೇಲು ಅನ್ನುವುದು. ಇದು ರಾಜಕೀಯ ಮತ್ತು ಆಧ್ಯಾತ್ಮ ಎರಡನ್ನೂ ಕೂಡ ಒಳಗೊಂಡಿದ್ದು. ಈ ಮಾತನ್ನು ಬಹುಶಃ ನನಗೆ ನೆನಪಿರುವ ಹಾಗೆ ಕೆಂಪೇಗೌಡ ಹೇಳುವಂಥದ್ದು. ಕೆಂಪೇಗೌಡ ನಾಟಕದಲ್ಲಿಯೂ ಯುದ್ಧವನ್ನು ತಪ್ಪಿಸ್ತಾನೆ, ಕೋಟೆಯನ್ನು ಒಡೆಯದೆ ತಾನೇ ಸೆರೆವಾಸಿಯಾಗಿ ಪತ್ತೆಯಾಳಾಗಿ ಮಡದಿಯ ಜೊತೆಯಲ್ಲಿ ಹೋಗ್ತಾನೆ. ಆ ಮೂಲಕ ಜನಸಾಮಾನ್ಯರ ಶಾಂತಿ ಬಹಳ ಮುಖ್ಯ ಅಂತೆ. ತಾನು ಅಶಾಂತನಾದರೂ ಚಿಂತೆ ಇಲ್ಲ, ನನಗೆ ನನ್ನ ನಾಡಿನ ಜನಗಳ ಶಾಂತಿ ಮುಖ್ಯ ಅನ್ನೋದು. ಇದೇ ರೀತಿಯ ಒಳಗಡೆಯಲ್ಲಿ ಸಮರಕ್ಕೆ ತನ್ನ ಬದುಕನ್ನು ಅರ್ಪಿಸಿಕೊಂಡಂತಹ ಔರಂಗಜೇಬ್ ಅಥವಾ ಅದಕ್ಕೆ ಬಲಿಯಾದಂತಹ ಅವನ ಅಣ್ಣ ದಾರಾಷಿಕೋವ್ ಇವರುಗಳನ್ನೆಲ್ಲ ನೋಡಿದಾಗ ಶಾಂತಿಯೇ ಮೇಲು ಅನ್ನುವುದನ್ನು ಇಡೀ ಮೊಘಲ್ ರಕ್ತಪಾತದ ಚರಿತ್ರೆ ನಮಗೆ ಅಂತಿಮವಾಗಿ ಹೇಳ್ಕೊಡೋದನ್ನು ನಾವು ಕಾಣ್ತೀವಿ ಅಂತ. ಇನ್ನು ಕೊನೆಯದು ಚಾವುಂಡರಾಯನಿಗೆ ಬಂದರೆ, ಚಾವುಂಡರಾಯ ಕಲಿಯಾಗಿ ಇದ್ದರೂ ಕೂಡ ಅವನು ಕತ್ತಿ ಹಿಡಿದು ಜೈನನಾಗಿ ಕತ್ತಿ ಹಿಡಿಯುವ ಹಾಗೆ ಇಲ್ಲ. ಆದರೆ ಅವನು ಕತ್ತಿ ಹಿಡಿದು ಕೂಡ ಅಂತಿಮವಾಗಿ ಅವನು ಏನನ್ನ ಹೇಳ್ತಾನೆ ಅಂದರೆ ಶಾಂತಿಯೇ ಮೇಲು. ಅವನು ಯಾಕೆ ತೀರ್ಥಂಕರನ್ನ ವಿಗ್ರಹವನ್ನು ಸ್ಥಾಪಿಸೋದಕ್ಕೆ ಬದಲಾಗಿ ಬಾಹುಬಲಿಯ ವಿಗ್ರಹವನ್ನು ಸ್ಥಾಪಿಸ್ತಾನೆ ಅನ್ನುವ ಆ ಚರ್ಚೆಯ ಒಳಗಡೆಯಲ್ಲಿ ಶಾಂತಿ ಬಹಳ ಮುಖ್ಯ ಅನ್ನೋದನ್ನು ಅದು ಹೇಳುತ್ತೆ ಅನ್ನುವಂಥದ್ದು. ಈ ಹಿನ್ನೆಲೆಯ ಒಳಗಡೆಯಲ್ಲಿ ನಾವು ಈ ಮೂರೂ ನಾಟಕಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ ಅಂತ ಅನ್ನಿಸ್ತದೆ ಅಂತ. ನನಗೆ ಮುಖ್ಯವಾಗಿ ಕಾಡಿದ್ದು ಶಹಜಹಾನ್ ಕುರಿತಂತಹ ನಾಟಕ ವಾರಸುದಾರ. ಇನ್ನೆರಡು ನಾಟಕಗಳ ವಸ್ತುಗಳು ತಮಗೆಲ್ಲ ಗೊತ್ತೇ ಇದೆ, ಇದು ಗೊತ್ತಿಲ್ಲ ಅಂತಲ್ಲ, ಆದರೆ ಇದು ಯಾಕೆ ಮುಖ್ಯ ಆಗತ್ತೆ ನಾಟಕವಾಗಿ ಸಾಹಿತ್ಯ ಕೃತಿಯಾಗಿ ಅಂತ. ಜಯರಾಮ್ ರಾಯ್ಪುರ ಅವರು ವಾರಸುದಾರ ನಾಟಕಕ್ಕೆ ನಾಟಕಕಾರನ ಮಾತು ಅಂತೇಳಿ ಬರೆಯುವಾಗ ಅದಕ್ಕೆ ಅವರೊಂದು ಟೈಟಲ್ ಕೊಡ್ತಾರೆ, ಅದು ಮಧ್ಯಕಾಲೀನ ಮಹಾಭಾರತ ಅಂತ. ಮಹಾಭಾರತದ ನೆನಪು ತರುವ ಮೂಲಕ ಇದು ಮಧ್ಯಕಾಲೀನ ಭಾರತ ಅಂತ ಹೇಳ್ತಾರೆ ಅಂತ. ಈಗ ಅದು ಹೇಗೆ ಮಧ್ಯಕಾಲೀನ ಭಾರತ ಆಯಿತು ಅನ್ನೋದನ್ನು ನೀವು ಗಮನಿಸಿ. ಮಹಾಭಾರತದ ಕತೆ ಕುರುವಂಶದ ಕತೆ, ಇದು ಮೊಘಲ್ ವಂಶದ ಕತೆ ಅಂತ. ಮಹಾಭಾರತ ಯುದ್ಧದ ಕತೆ, ಇದೂ ಕೂಡ ಯುದ್ಧದ ರಕ್ತಪಾತದ ಕಥೆಯೇ ಅಂತ. ಮೂರನೇದು, ಮಹಾಭಾರತದ ಯುದ್ಧದಲ್ಲಿ ಗಾಂಧಾರದಿಂದ ಹಿಡಿದು ಇವತ್ತಿನ ಮ್ಯಾನ್ಮಾರ್ವರೆಗೆ ರಾಜವಂಶಗಳು ತಮಗಿಷ್ಟ ಇರಲಿ ಇಲ್ಲದೇ ಇರಲಿ ಕುರುವಂಶದ ಪಾಂಡವರ ಅಥವಾ ಕೌರವರ ಪರವಾಗಿ ನಿಲ್ತವೆ. ಚರಿತ್ರೆಯನ್ನು ತುಂಬ ಚೆನ್ನಾಗಿ ಅಧ್ಯಯನ ಮಾಡಿರುವಂತಹ ಜಯರಾಮ್ ರಾಯ್ಪುರ ಹೇಳೋದು, ಮೊಘಲ್ ಚರಿತ್ರೆಯಲ್ಲೂ ಕೂಡ ಹಿಮಾಲಯದ ಶ್ರೀನಗರದಿಂದ ಬಿಜಾಪುರ ಗೋಲ್ಕೊಂಡವರೆಗೆ ಯಾರ್ಯಾರೋ ರಾಜರುಗಳು ಇವರಿಬ್ಬರ ಪರವಾಗಿ, ಒಂದು ಶಹಜಹಾನ್ ಮತ್ತು ಅವನ ಮಗ ದಾರಾಷಿಕೋವ್ ಮತ್ತು ಈ ಔರಂಗಜೇಬ್ ಇವರ ಪರವಾಗಿ ಹೊಡೆದು ಹೋಗೋದನ್ನು ನಾವು ಕಾಣ್ತೀವಿ ಅಂತ. ಮಹಾಭಾರತದಲ್ಲಿ ಧರ್ಮ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಮೊಘಲ್ ಯುದ್ಧದಲ್ಲಿಯೂ ಕೂಡ ಧರ್ಮ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅಂತ. ನಮ್ಮ ಮಕ್ಕಳಿಬ್ಬರು ಓದಿದ್ರಲ್ಲ, ಅದರ ಒಳಗಡೆಯಲ್ಲಿ ನೀವು ಸೂಕ್ಷ್ಮವಾಗಿ ಕೇಳಿಸ್ಕೊಂಡಿದ್ದರೆ ಸಂತ ಬೆತ್ತಲೆಯ ಸಂತನಿಗೆ ಅಲಾವುದ್ದೀನ್ ಅಲ್ಲ, ಇವನು ಜಹಾಂಗೀರು ಅಲ್ಲ, ಔರಂಗಜೇಬ್ ಅಂತ. ಆ ಔರಂಗಜೇಬ್ ಏನು ಹೇಳ್ತಾನೆ ಅಂದರೆ, ನೀ ತಪ್ಪು ಮಾಡಿದ್ಯೋ ಒಪ್ಕೋ ಅಂತ. ಏನು ತಪ್ಪು ಮಾಡಿದ್ಯಾ ಅಂತ ಹೇಳ್ತಿಲ್ಲ, ತಪ್ಪಾಗಿದೆ ಒಪ್ಕೋ ಅಂತ. ಅವನು ನಾನು ಏನು ತಪ್ಪು ಮಾಡಿದ್ದೀನೋ ಅದನ್ನು ಹೇಳಿ ಆಮೇಲೆ ನಾನು ಶಿಕ್ಷೆಗೆ ಒಳಗಾಗ್ತೀನಿ ಅಂತ ಅವನೇ ಹೇಳ್ತಾನೆ. ಹಾಗಾದರೆ ನಾನು ಎಲ್ಲರನ್ನ ಪ್ರೀತಿಸಿದೆ, ಅದು ತಪ್ಪಾದರೆ ನನಗೆ ಶಿಕ್ಷೆ ಕೊಡಿ. ಎರಡನೆಯದು, ನಾನು ಸತ್ಯವನ್ನೇ ಹೇಳಿದೆ, ಅದು ತಪ್ಪಾದರೆ ನನಗೆ ಶಿಕ್ಷೆ ಕೊಡಿ. ಮೂರನೆಯದು, ನಾನು ನಗುತ್ತೇನೆ, ಅದು ತಪ್ಪಾದರೆ ನನಗೆ ಶಿಕ್ಷೆಯನ್ನು ಕೊಡಿ ಅಂತ. ಆದರೆ ರಾಜ ಏನು ಹೇಳ್ತಿದ್ದಾನೆ ಗೊತ್ತಾ? ಅವನು ಇಲ್ಲ, ನೀನು ಆ ಮುಸ್ಲಿಂ ಮಾತಿದೆಯಲ್ಲ ಅದನ್ನು ಹೇಳು ಅಂತ. ಅದೇನದು ಅಂತ, ಅದು ಕಲೀಮಾ ಹೇಳು ಅಂತ. ಲಾ ಇಲ್ಲಾಹ ಇಲ್ಲಾಹು ಅಂತ ಬರುತ್ತಲ್ಲ, ಅದನ್ನು ಹೇಳು. ಅದನ್ನು ಹೇಳಲಿಲ್ಲ ಅಂದರೆ ನಿನಗೆ ತಲೆದಂಡ ಅಂತ. ಕುರಾನಿನಲ್ಲೇ ಹೇಳಿದ ಪ್ರೀತಿಸು, ಸತ್ಯವನ್ನೇ ಹೇಳು ಅನ್ನೋದು ಮುಖ್ಯ ಆಗಲಿಲ್ಲ.
ನೀನು ಜಗತ್ತಿನಲ್ಲಿ ಅಲ್ಲಾ ಒಬ್ಬನೇ ದೇವರು, ಏಕದೇವತಾ ಉಪಾಸನೆ, ಅದನ್ನ ಹೇಳು ಅಂತ ಹೇಳಿ ಅಂತ. ಅಲ್ಲಿ ಧರ್ಮ ಬಂತಲ್ಲ. ಆದರೆ ಯಾವ ಧರ್ಮ ಬಂತು? ಅವನು ನಂಬಿದ ಧರ್ಮ ಯಾವುದು ಅದೇ ಬಂದಿರೋದು. ಯಾವುದೋ ವಾಟ್ಸಪ್ಪಲ್ಲಿ ಮೊನ್ನೆ ನೋಡಿದ್ದು, ಹೇಗೆ ಚರಿತ್ರೆ ವರ್ತಮಾನ ಆಗತ್ತೆ ಅಂತ. ನೀನು ಈ ಕಲೀಮವನ್ನ ಹೇಳಲಿಲ್ಲ ಅಂದರೆ ತಲೆದಂಡ ಮಾಡ್ತೀವಿ ಅಂದ್ರಲ್ಲ. ಇವತ್ತಿನ ವಾಟ್ಸಾಪಿನ ಘಟನೆ ಅದೇನಪ್ಪ ಅಂದರೆ, ಹಸಿದವನು ಯಾರೋ ಅನ್ನ ಕೊಡಿ ಅಂತ ಬಂದಿದ್ದಾರೆ. ಯಾವ ಸಂಘಟನೆಯವರು ಅನ್ನ ಕೊಡ್ತಾ ಇದ್ದಾರೆ. ಕೊಡೋರು ಹೇಳ್ತಿದ್ದಾರೆ ಜೈರಾಮ್ ಅಂತ ಹೇಳು, ಅನ್ನ ಕೊಡ್ತೀವಿ ಅಂತ. ಇನ್ನೊಂದು ಸಂಘಟನೆ ಹೇಳ್ತಾ ಇದೆ ಅಲ್ಲಾಹೋ ಅಕ್ಬರ್ ಅಂತ ಹೇಳು, ಅನ್ನ ಕೊಡ್ತೀವಿ ಅಂತ. ಎರಡೂ ಬೇರೆ ಬೇರೆಯ ಧರ್ಮದ ದೇವರುಗಳ ಹೆಸರು ಹೇಳು, ಅನ್ನ ಕೊಡ್ತೀವಿ ಅಂತ. ಅವನು ಅನ್ನ ಬೇಕು ಜೈರಾಮ್ ಅಂತಾನೆ ಅಂತ. ಅವನು ಯಾವುದೇ ಜಾತಿ ಧರ್ಮ ಇರ್ಬೋದು, ಅವನಿಗೆ ಅನ್ನ ಬೇಕು ಅಲ್ಲಾಹೋ ಅಕ್ಬರ್ ಅಂತಾನೆ ಅಂತ. ವಿವೇಕಾನಂದ ಏನು ಹೇಳಿದ್ರು? ಹಸಿದವನಿಗೆ ಮೊದಲು ಅನ್ನ ಕೊಡು, ಆಮೇಲೆ ಧರ್ಮ ಕೊಡು. ಚರಿತ್ರೆ ಏನು ಹೇಳ್ತಾ ಇದೆ? ಮೊದಲು ಧರ್ಮ ಕೊಡು, ಆಮೇಲೆ ಇನ್ನೊಂದು ಕೊಡು ಅಂತ. ಅಲ್ಲಿಗೆ ಚರಿತ್ರೆ ನಮ್ಮ ಜಹಾಂಗೀರ ಅವನ ಹೆಸರುಗಳು ಔರಂಗಜೇಬ್ ಧರ್ಮವನ್ನ ಪ್ರಧಾನವಾಗಿಟ್ಕೊಂಡು ಈ ದೇಶವನ್ನ ಮುಸ್ಲಿಂ ಧರ್ಮವನ್ನ ಮಾಡಬೇಕು ಅಂತ ಹೊರಟ ಅಂತ. ಇವತ್ತಿನ ಕಾಲದಲ್ಲೂ ಯಾವುದೋ ಒಂದು ಧರ್ಮವನ್ನು ಪ್ರಧಾನವಾಗಿ ಇಟ್ಟುಕೊಂಡು ಈ ದೇಶವನ್ನ ಆ ಧರ್ಮವನ್ನಾಗಿ ಮಾಡಬೇಕು ಅಂತ ಹೋಗ್ತಾ ಇದೆ. ಅಲ್ಲಿಗೆ ಚರಿತ್ರೆ ಮತ್ತೆ ಮರುಕಳಿಸ್ತಾ ಇದೆ ಅಲ್ವಾ ಅನ್ನುವಂಥ ಈ ಹಿನ್ನೆಲೆಯಲ್ಲೇ ನಾವು ಇತಿಹಾಸದ ನಾಟಕಗಳನ್ನು ನೋಡ್ತಾ ಹೋಗ್ಬೇಕು ಅಂತ ಅನ್ನಿಸ್ತದೆ. ಅಲ್ಲಿಗೆ ಮಹಾಭಾರತದಲ್ಲೂ ಧರ್ಮ ಮುಖ್ಯ ಆಯಿತು, ಮೊಘಲ್ ಸಾಮ್ರಾಜ್ಯದಲ್ಲೂ ಧರ್ಮ ಮುಖ್ಯ ಆಯಿತು ಅಂತ. ಆ ಯುದ್ಧದಲ್ಲೂ ಒಂದು ವಂಶ ಅಂತ್ಯವಾಯಿತು, ಈ ಯುದ್ಧದಲ್ಲೂ ಮೊಘಲ್ ಸಾಮ್ರಾಜ್ಯ ಅಂತ್ಯವಾಯಿತು. ಬಾಬರ್ ಹಾಕಿದಂಥ ಅಡಿಪಾಯ 150 ವರ್ಷ, ಅಕ್ಬರನ ನಂತರದಲ್ಲಿ ಅದು 100 ವರ್ಷ, ಆದರೆ ಔರಂಗಜೇಬನ ಕಾಲದಲ್ಲಿ ಅದು 50 ವರ್ಷ. ಹೇಗೆ ಅವನತಿಯಾಗತ್ತೆ ಅಂತ. ಭಾರತದಂತಹ ಬೃಹತ್ ದೇಶದಲ್ಲಿ ಬಹುಸಂಸ್ಕೃತಿ, ಬಹುಭಾಷೆ, ಬಹುಧರ್ಮ ಇರುವ ಈ ನಾಡಿನ ಒಳಗಡೆನಲ್ಲಿ ಯಾವುದೇ ಏಕವನ್ನ ತರೋದಕ್ಕೆ ಹೊರಟ್ರೆ ಹೇಗೆ ಅದರ ಅಂತ್ಯ ಆಗತ್ತೆ ಅಂತ ಅನ್ನೋದಕ್ಕೆ ಈ ವಾರಸುದಾರ ನಾಟಕ ಅಥವಾ ಆ ವಸ್ತುವನ್ನು ಒಳಗೊಂಡ ಎಲ್ಲ ನಾಟಕಗಳು ಅತ್ಯುತ್ತಮವಾದ ಉದಾಹರಣೆಗಳಾಗಿವೆ. ಆ ನಾಟಕವನ್ನು ನೋಡಿದ ಮೇಲೆ ನಮಗೆ ಸತ್ಯದ ಅರಿವಾಗ್ತಾ ಹೋಗುತ್ತೆ. ಇದಕ್ಕೆ ಸಾಹಿತ್ಯದ ಹಿನ್ನೆಲೆಯಲ್ಲಿ ಗಮನಿಸಿ. ರಾಯ್ಪುರ ಅವರ ಕೊಟ್ಟ ಶೀರ್ಷಿಕೆಗಳೇನು ಗೊತ್ತಾ? ವಾರಸುದಾರ ನಾಟಕದಲ್ಲಿ 4 ಅಂಕಗಳಿವೆ. ಮೊದಲನೆಯ ಅಂಕದ ಹೆಸರು ಅಶಾಂತಿ ಪರ್ವ. ನಿಮಗೆ ತಕ್ಷಣ ಮಹಾಭಾರತ ನೆನಪಿಗೆ ಬರುತ್ತೆ. ಮಹಾಭಾರತದ 18 ಪರ್ವಗಳಲ್ಲಿ ಬಹಳ ಮುಖ್ಯವಾದ ಪರ್ವ ಯುದ್ಧ ಪರ್ವ ಆದಮೇಲೆ ಶಾಂತಿ ಪರ್ವ ಅಂತ. ಆದರೆ ಇಲ್ಲಿ ಶುರುವಾಗೋದೇ ಅಶಾಂತಿ ಪರ್ವದಿಂದ ಅಂತ. ಇವತ್ತಿನ ಚರಿತ್ರೆ ಈ ಮೊದಲನೆಯ ಅಧ್ಯಾಯದಲ್ಲೇ ಇದೆ ಅಂತ. 2ನೇ ಅಂಕದ ಹೆಸರೇನು? ಯುದ್ಧ ಪರ್ವ ಅಂತ. ಇದರ ಮುಂದಿನ ಪರಿಣಾಮವೇ ಅದು ಅಂತ. ನಾವೆಲ್ಲ ಅದನ್ನು ನೋಡ್ತೀವಿ, ಕಾಣ್ತೀವಿ ಮತ್ತು ಅದನ್ನು ಅನುಭವಿಸ್ತೀವಿ ಅಂತೇಳಿ. ಅದರ ಮುಂದಿನ ಪರಿಣಾಮ ಏನು? ಅದು ಅಂಕ ಏನು? ದ್ವೇಷ ಪರ್ವ ಅನ್ನುವಂಥದ್ದು. ಕೊನೆಯದೇನು? ತುಂಬ ಚೆನ್ನಾಗಿದೆ. ಕೊನೆಯ ಮೊದಲ ಪರ್ವ ಅಂತ. ಕೊನೆಯ ಪರ್ವ ಅಲ್ಲ ಅದು, ಕೊನೆಯ ಮೊದಲ ಪರ್ವ. ಸಾಹಿತ್ಯಿಕವಾಗಿಯೂ ಈ ನಾಟಕ ಹೇಗೆ ತನ್ನ ಶೀರ್ಷಿಕೆಗಳ ಒಳಗಡೆಯಲ್ಲೇ ಅದು ವಿಶಿಷ್ಟವಾಗುತ್ತೆ, ಧ್ವನಿಪೂರ್ಣವಾಗುತ್ತೆ ಅನ್ನೋದು ಬಹಳ ಮುಖ್ಯವಾಗಿರುವಂಥ ಸಂಗತಿ. ವಾರಸುದಾರ ಅನ್ನೋ ಶೀರ್ಷಿಕೆ ಇದೆಯಲ್ಲ, ಅದನ್ನು ಗಮನಿಸಿ. ನಾವೆಲ್ಲ ಅನ್ಕೋತೀವಿ ವಾರಸುದಾರ ಅಂದರೆ ಸಿಂಹಾಸನಕ್ಕೆ ಅಧಿಪತಿ ಆಗೋದು, ಕಿರೀಟಧಾರಣೆಗೆ ಅಂತ. ಇಲ್ಲ, ವಾರಸುದಾರ ನಾಟಕದಲ್ಲಿ ಶಹಜಹಾನನ ಮಗ ದಾರಾ ಶೇಖವ್ ಒಂದು ಮಾತು ಹೇಳ್ತಾನೆ. ನಮ್ಮ ಮುತ್ತಜ್ಜ ಜಲಾಲುದ್ದೀನ್ ಅಕ್ಬರ್ ಬಾದ್ಶಾಹ ಅವರಿಗೂ ಮತ್ತು ಜಲಾಲುದ್ದೀನ್ ರೂಮಿ ಅವನೊಬ್ಬ ಶ್ರೇಷ್ಠ ಕವಿ ಸಂತ, ಅವನ ಕಾವ್ಯ ಅತ್ಯಂತ ಪ್ರಿಯವಾಗಿತ್ತು ಅಂತ ಹೇಳ್ತಾ ಇದ್ದಾನೆ. ಅಲ್ಲಿಗೆ ಅಕ್ಬರನಿಗೆ ಮುತ್ತಜ್ಜ ಅಕ್ಬರನಿಗೆ 2 ಇಷ್ಟವಾಗಿದ್ದವು ಅಂತ. ಒಂದು ರೂಮಿಯ ಕಾವ್ಯ ಇವನಿಗೂ ಇಷ್ಟ ಅಂತ. ಇದು ಅವನ ವಾರಸುದಾರಿಕೆ ಅಂತ.
ತಾತ ಮುತ್ತಾತ ಅವ್ರ ತಾತ ಅವರಲ್ಲಿ ಯಾವ ಗುಣಗಳಿದ್ದುವೋ ಅವುಗಳನ್ನ ತನ್ನ ರಕ್ತದ ಒಳಗಡೆಯಲ್ಲಿ ಹೊಂದೋದಿದೆಯಲ್ಲ, ಅದು ವಾರಸುದಾರಿಕೆಯೇ ಅಂತ. ಅವನು ದೀನ್ ಇಲಾಹಿ ಧರ್ಮ ತಗೊಂಬನ್ನಲ್ಲ, ಇವನು ಹಾಗೇನೆ ಹಿಂದೂವನ್ನು ಓದ್ದ, ಪಾರ್ಸಿಯನ್ನು ಓದ್ದ, ಆಮೇಲೆ ಮುಸಲ್ಮಾನ್ ಕುರಾನನ್ನು ಕೂಡ ಓದ್ದ, ಅನ್ಯ ಧರ್ಮಗಳಿಗೂ ಅಧ್ಯಯನವನ್ನ ಮಾಡ್ದ. ಇವೆಲ್ಲ ಮಾಡಿ ಉಪನಿಷತ್ತುಗಳನ್ನ ಆತ ಪರ್ಷಿಯನ್ ಭಾಷೆಗೆ ಅನುವಾದ ಮಾಡ್ದ ಅಂತ. ಅಲ್ಲಿಗೆ ತನ್ನ ತಾತನ ಯಾವುದೋ ಒಂದು ಮೌಲ್ಯಯುತವಾದಂಥ ಗುಣಗಳಿದ್ವಲ್ಲ, ಆ ಗುಣಗಳಿಗೆ ವಾರಸುದಾರ ಈ ದಾರ ಅಂತ, ಸಿಂಹಾಸನದ್ದಲ್ಲ. ಅಲ್ಲಿಗೆ ಜಯರಾಮ್ ರಾಯಪುರ ಅವರ ಶೀರ್ಷಿಕೆ ಅದು ಬರೀ ಮೊಘಲ್ ಸಿಂಹಾಸನದ ವಾರಸುದಾರನ ಕತೆ ಹೇಳ್ತಾ ಇಲ್ಲ. ನಾವು ನಮ್ಮ ಹಿಂದಿನವರ ತಾತ ಅಥವಾ ನಮ್ಮ ವಂಶಜರಲ್ಲಿ ಒಬ್ಬನಾದ ಕೆಂಪೇಗೌಡನ ಆ ವಾರಸುದಾರರಾಗಿದ್ದೇವೆಯೇ ಅಂತಾನು ಕೇಳ್ಕೋಬೇಕಾದಂಥ ಪ್ರಶ್ನೆ ಈಗಿದೆ ಅನ್ನುವಂಥ. ಈ ಹಿನ್ನೆಲೆಯಲ್ಲಿ ಗುಣನಡತೆಗಳ ವಾರಸುದಾರಿಕೆಯು ಈ ನಾಟಕದ ಮತ್ತೊಂದು ಹೊಸ ಆಯಾಮವನ್ನು ನಮಗೆ ತೆರೆದುಕೊಡುತ್ತೆ ಅನ್ನೋದು. ಇನ್ನು ನನ್ನ ವೇಳೆಯಲ್ಲಿ ಒಂದು 5 ನಿಮಿಷ ಮಾತ್ರ ನಾನು ಚರಿತ್ರೆ ಮತ್ತು ಇವತ್ತಿನ ವರ್ತಮಾನ ಇದನ್ನು ಕುರಿತು ಹೇಳ್ಬಿಡ್ತೀನಿ. ನನಗೆ ಸರ್ ಮುಂದೆ ಹೇಳ್ತಾ ಇದ್ದೀನಿ ಅಂತಲ್ಲ, ನಾಟಕಗಳನ್ನು ಓದುವಾಗ ನಾಟಕಗಳಿಗೆ ಒಂದು ಓದಿಸಿಕೊಳ್ಳುವ ಗುಣ ಇರಬೇಕು ಅನ್ನುವಂಥ. ಆ ಓದಿಸಿಕೊಳ್ಳುವ ಗುಣ ಇದೆ. ಯೋಚಿಸುವ, ಈಗಾಗಲೇ ಹೇಳಿದ್ರು, ನಾಟಕ 1 ರೀಡಿಂಗಿಗೆ ಮುಗಿದೋಗ್ಬಿಡಲ್ಲ, ಮಧ್ಯ ನಿಲ್ಲುತ್ತೆ, ಯೋಚನೆ ಮಾಡೋಕ್ಕೆ ಅವಕಾಶ ಕೊಡುತ್ತೆ, ವರ್ತಮಾನ ಕುರಿತು ಯೋಚಿಸೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಆ ಕಾರಣದಿಂದ ಆ ನಾಟಕ ಸಾಹಿತ್ಯಿಕವಾಗಿ ಸಫಲ ಆಗಿದೆ ಅನ್ನೋದು. ಈಗ ನಾನು ಅದಕ್ಕೊಂದು 2-3 ಉದಾಹರಣೆಗಳನ್ನು ಮಾತ್ರ ಇಲ್ಲಿ ಕೊಡ್ತೀನಿ. ಬರೀ ಅವನ್ನು ಮೇಲ್ಗಡೆ ತೇಲಿಸಿ ಮಾತ್ರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇತಿಹಾಸ ಮತ್ತು ವರ್ತಮಾನ. ವರ್ತಮಾನದ ನೆಲೆಯಲ್ಲಿ ಇತಿಹಾಸದ ಸಂಗತಿಗಳನ್ನು ಶೋಧಿಸುವುದೇ ಉತ್ತಮ ಐತಿಹಾಸಿಕ ನಾಟಕದ ಗುರಿ. ಕೆ ಮರಳು ಸಿದ್ದಪ್ಪ ಅವರ ಮಾತು. ಅಲ್ಲಿಗೆ ಐತಿಹಾಸಿಕ ನಾಟಕ ಏನು ಮಾಡಬೇಕು ಅಂತಂದರೆ, ವರ್ತಮಾನದ ನೆಲೆಯಲ್ಲಿ ಇತಿಹಾಸದ ಸಂಗತಿಗಳನ್ನು ಶೋಧಿಸಬೇಕು. ಚರಿತ್ರೆ ಕಟ್ಕೊಡೋದಲ್ಲ ಅವ್ರ ಕೆಲಸ. ಅದರಲ್ಲಿ ವರ್ತಮಾನ ಕಾಣಿಸುವ ಅಥವಾ ಮೊದಲು ಕಾಣಬೇಕು, ಕಾಣುವ ಮತ್ತು ಕಟ್ಟುವ. ಅವ್ರು ಕಂಡ್ರೆ ತಾನೇ ನಮಗೆ ಕಟ್ಟೋಕ್ಕೆ ಸಾಧ್ಯ ಆಗೋದು. ಈ ಮೊದಲ ಕಾಣಿಕೆ ರಾಯಪುರ ಅವರಲ್ಲಿ ಯಶಸ್ವಿಯಾಗಿದೆ. 2ನೇದು ಅದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಕಟ್ಟಿಕೊಟ್ಟಿದ್ದಾರೆ ಅಂತ. ನಾನು ಗುಣಮುಖ ನಾಟಕದ 4 ಸಾಲು ಓದ್ತೀನಿ, ಆಮೇಲೆ ರಾಯಪುರ ಅವರ ನಾಟಕದ 4 ಸಾಲು ಓದ್ತೀನಿ. ನೀವು ಗಮನಿಸಿ, ಗುಣಮುಖ 93ರಲ್ಲಿ ರಚನೆಯಾದ ನಾಟಕ. ಅಲ್ಲಿ ಈ ಮಾತು ಬರುತ್ತೆ, ದಿಲ್ಲಿಯ ದೊರೆ ಅನ್ನಿಸಿಕೊಂಡ ಮನುಷ್ಯ ಸುಳ್ಳು ಹೇಳುತ್ತಿದ್ದಾರೆ ಅಂತ. ನನಗೆ ಇದನ್ನು ಓದುವಾಗಲೆಲ್ಲ ನಾನು ಚರಿತ್ರೆ ಓದ್ತಾ ಇಲ್ಲ ಅಂತಲೇ ಅನಿಸೋದು. ಇನ್ನೊಂದು ಸಾರಿ ಓದ್ತೀನಿ, ನಿಮಗೂ ಅನ್ನಿಸ್ತು, ದಿಲ್ಲಿಯ ದೊರೆ ಅನ್ನಿಸಿಕೊಂಡ ಮನುಷ್ಯ ಸುಳ್ಳು ಹೇಳುತ್ತಿದ್ದಾರೆ. ಕಳೆದ 10 ವರ್ಷದಿಂದ, ಬ್ರಾಕೆಟಲ್ಲಿ ನಾನು 14 ಅಂತ ಬರ್ಕೊಂಡಿದ್ದೀನಿ, ದಿಲ್ಲಿ ಸುಳ್ಳುಗಳ ತಾಯಿ ಗಂಡತನದ ಭ್ರಷ್ಟತೆಯ ತವರಾಗಿದೆ. ಕಳೆದ 3 ತಿಂಗಳಿಂದ ಇಲ್ಲಿ ದೊರೆಯಲ್ಲ, ಅಧಿಕಾರಿಯಲ್ಲ, ನಾನು ಬ್ರಾಕೆಟಲ್ಲಿ ನ್ಯಾಯಾಧೀಶನಲ್ಲ, ಎಲ್ಲರೂ ಕೊಂಡುಕೊಳ್ಳುವವರ ಲೇವಾದೇವಿಯವರ ಗುಲಾಮರು. ಇಲ್ಲಿ ಹಣಕ್ಕೆ ಮಾತ್ರ ಬೆಲೆ, ಹೊಗಳಿಕೆಗೆ ಮಾತ್ರ ಮಾನ್ಯತೆ ಅಂತ. ಇದು ಚರಿತ್ರೆಯ? ಇದು ವಾಸ್ತವ, ಹಸಿ ವಾಸ್ತವ, ಕಟು ವಾಸ್ತವ ಅನ್ನೋದು. ಆ ಕಾರಣಕ್ಕೋಸ್ಕರನೇ ಇಂಥ ನಾಟಕಗಳು ನಮಗೆ ಬೇರೆ ಯಾವುದನ್ನು ತೋರಿಸ್ತವೆ ಅಂತ. ಈಗ ಕೆಂಪೇಗೌಡನ ಕತೆ ನಾವೆಲ್ಲ ಓದಿದ್ದೀವಿ, ಚರಿತ್ರೆಯಲ್ಲಿ ಓದಿದ್ದೀವಿ. ಆದರೆ ಕೆಂಪೇಗೌಡನಿಗೆ ಅಷ್ಟು ದೊಡ್ಡ ಕೋಟೆ ಕಟ್ಟಿಸ್ತಾ ಅಗತ್ಯ ಇತ್ತಾ? ಭೈರವ ನಾಣ್ಯ ತಂದ ಅದೆಲ್ಲ ಮಾಡಬೇಕಿತ್ತಾ? ಇವನು ದಂಗೆ ಹೇಳ್ತಾನೆ ಅಂತ ಹೇಳಿ ವಿಜಯನಗರದ ಅರಸು ಸೈನ್ಯ ಕಳಿಸಿ ಕೋಟೆ ಓಡಿಸೋದಕ್ಕೆ, ನಾಣ್ಯಗಳನ್ನು ವಾಪಸ್ ಪಡೆಯೋದಕ್ಕೆ ಮತ್ತು ಇವೆರಡೂ ಕೆಲಸವನ್ನು ಮಾಡುವವರೆಗೆ ಅವನ ಮಗ ಮತ್ತು ಮಡದಿಯನ್ನು ತಮ್ಮಲ್ಲಿ ಒತ್ತೆಯಾಳಾಗಿ ಇಡುವುದಕ್ಕೆ 3 ಷರತ್ತುಗಳನ್ನು ಹಾಕ್ತಾರೆ ಅಂತ ಈ ನಾಟಕದ ಒಳಗಡೆಯಲ್ಲಿ. ಈಗ ಗಮನಿಸಬೇಕಾದದ್ದೇನು ಗೊತ್ತಾ?
ಈ ಕೋಟೆ ಕಟ್ಟಿದ್ದು, ಪೇಟೆ ತೆರೆದದ್ದು ವಿಜಯನಗರದ ಪ್ರೇರಣೆಯಿಂದಲೇ. ಅಲ್ಲಿಗೆ ಕೆಂಪೇಗೌಡರಿಗೆ ವಿಜಯನಗರವೇ ಪ್ರೇರಣೆ. ಅವರು ಕೋಟೆ ಕಟ್ಟಿದ್ದಾರೆ, ರಾಜ ಚಕ್ರವರ್ತಿ ಕೋಟೆ ಕಟ್ಟಿದ್ದಾರೆ, ಅದು ಪುರಸ್ಕಾರ. ಅವರು ಪೇಟೆ ತೆರೆದರೆ ಅದು ಗೌರವಕ್ಕೆ ಮಾನ್ಯ. ಒಬ್ಬ ಸಾಮಂತ ಅದೇ ಕೆಲಸವನ್ನ ಮಾಡಿದರೆ ಅದು ತಿರಸ್ಕಾರಕ್ಕೆ, ಶಿಕ್ಷೆಗೆ ಅಪರಾಧ ಅಂತ. ಈಗ ಇದನ್ನ ನಾನು ಸಮಕಾಲೀನವಾಗಿ ಹೇಳ್ತೀನಿ. ಒಬ್ಬ ಮಂತ್ರಿ ಮಾಡುವ ಕೆಲಸವನ್ನೇ ಒಬ್ಬ ಸಾಮಾನ್ಯ ಮಾಡಿದರೆ ಅವನು ಶಿಕ್ಷೆಗೆ ಅರ್ಹನಾಗುತ್ತಾನೆ ಅಂತ. ಈ ಸಾಲು ನಾಟಕದ ಒಳಗಡೆನಲ್ಲಿ ಬರುತ್ತೆ. ತಿರುಮಲರಾಯ ಹೇಳ್ತಾನೆ, ಸರಿತಪ್ಪುಗಳ ಅಳತೆಯಲ್ಲಿ ರಾಜಕಾರ್ಯ ನಡೆಯದು. ವೀರ ಪನ್ನಯ್ಯನವರೇ, ಅಗತ್ಯ ಬಿದ್ದರೆ ರಾಜಮನ್ನಣೆ, ಅಗತ್ಯವಿಲ್ಲದಿದ್ದರೆ ಸೆರೆಮನೆಯ ಶೂಲ, ಅದುವೇ ರಾಜನೀತಿ ಅಂತ. ಅಲ್ಲಿಗೆ ಅವತ್ತಿನ ಕಾಲದ ರಾಜನೀತಿಗೂ ಇವತ್ತಿನ ಕಾಲದ ನಮ್ಮ ವ್ಯವಸ್ಥೆಯ ನೀತಿಗೂ ನೀವೇ ಹೋಲಿಕೆ ಮಾಡ್ತಾ ನೋಡಿ, ಆವಾಗ ಚರಿತ್ರೆ ಹೇಗೆ ವರ್ತಮಾನ ಆಗತ್ತೆ ಅಂತ. ಇನ್ನು ತುಂಬ ಸೂಕ್ಷ್ಮವಾದ ಕೆಲವು ವಿಚಾರಗಳನ್ನು ಬರೆದಿದ್ದಾರೆ. ನಾಟಕದಲ್ಲಿ ವ್ಯಾಪಾರಿಗಳ ಒಂದಷ್ಟು ಮಾತು ಬರ್ತವೆ. ಅವ್ರು ಹೇಳ್ತಾರೆ, ನೋಡಿ ಯುದ್ಧ ಬಂದ್ಬಿಟ್ಟಿದೆ, ನಮಗೀಗ ಇಲ್ಲಿ ವ್ಯಾಪಾರ ಏನಾಗುತ್ತೋ ತಲ್ಲಣ, ಆತಂಕ, ಸೈನ್ಯ ಎಲ್ಲ ದೋಚ್ಬಿಡುತ್ತೆ, ಆದ್ದರಿಂದ ನಾವು ಹೊರಗಡೆಗೆ ವ್ಯಾಪಾರಕ್ಕೆ ಹೋಗ್ಬೇಕು ಅಂತ ಇದ್ದೀವಿ, ನಮಗೆ ಪರ್ಮಿಷನ್ ಕೊಡಿ ಅಂತ. ಚರಿತ್ರೆ ಯುದ್ಧ ಅಥವಾ ಈ ಥರ ಅಶಾಂತ ವಾತಾವರಣ ಉಂಟಾದಾಗ ವ್ಯಾಪಾರಿಗಳು ಹೊರಗೋಗ್ತಾರೆ ಅಂತ. ನಿಜ ಅದು. ವ್ಯಾಪಾರಿಗಳು ಹೊರಗೋದರೆ ಅದನ್ನೇ ನಂಬಿಕೊಂಡಿದ್ದಂತಹ ಕೂಲಿ ಕಾರ್ಮಿಕರು, ಸಾಮಾನ್ಯರು, ಅವರು ಏನು ಮಾಡ್ತಾರೆ ಅನ್ನುವಂಥದ್ದು. ಕೋಟೆ ಒಡೆದರೆ ರಕ್ಷಣೆ ಇಲ್ಲ, ವ್ಯಾಪಾರಿಗಳು ಆಚೆ ಹೋಗ್ತಾರೆ. ವ್ಯಾಪಾರಿಗಳು ಆಚೆ ಹೋದರೆ ಶ್ರೀಸಾಮಾನ್ಯರು ಬೀದಿಗೆ ಬರ್ತಾರೆ ಅನ್ನುವಂಥದ್ದು. ಇವತ್ತು ವಾಸ್ತವ ಏನಾಗಿದೆ ಗೊತ್ತಾ? ಯಾವುದೋ ಒಂದು ದೊಡ್ಡ ಕಂಪನಿ ಬೆಂಗಳೂರಿಗೆ ಬರಬೇಕಾ ಮಂಡ್ಯಕ್ಕೆ ಬರಬೇಕಾ ಅಂತ ಯೋಚನೆ ಮಾಡುವಾಗ ಎಲ್ಲಿ ರಸ್ತೆ ಬಂದಾಗೋದಿಲ್ಲ, ಚಳುವಳಿ ಆಗೋದಿಲ್ಲ, ಕರೆಂಟ್ ಹೋಗೋದಿಲ್ಲ, ನಮಗೆ ಎಲ್ಲಿ ರಕ್ಷಣೆ ಇದೆ ಇವನ್ನೆಲ್ಲ ನೋಡ್ತಾವೆ ಅಂತ. ಅವೆಲ್ಲ ಎಲ್ಲಿ ಸಿಗ್ತಾವೋ ಅಲ್ಲಿಗೆ ಹೋಗ್ತಾವೆ ಅಂತ. ಕೆಂಪೇಗೌಡ ನಾಟಕದಲ್ಲಿ ಒಬ್ಬ ಎಣ್ಣೆ ವ್ಯಾಪಾರಿ ತನ್ನ ಇಲ್ಲಿಯ ವ್ಯಾಪಾರವನ್ನು ನಾನು ಟಿ ನರಸೀಪುರಕ್ಕೆ ವರ್ಗಾಯಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ವ್ಯಾಪಾರಿಗಳಿಗೆ ಅವರ ಅನುಕೂಲವಷ್ಟೇ ಮುಖ್ಯ ಅಂತ. ಅಲ್ಲಿಗೆ ಅಭಿವೃದ್ಧಿಗೆ ಹೇಗೆ ತಡೆಯಾಗತ್ತೆ ಅನ್ನೋದನ್ನು ನಾವು ಈ ನಾಟಕದ ಒಳಗಡೆಯಲ್ಲಿ ಸೂಕ್ಷ್ಮವಾಗಿ ಕಾಣ್ತಾ. ಚರಿತ್ರೆ ವ್ಯಾಪಾರಿ ಕತೆ ಹೇಳಲ್ಲ, ರಾಜನ ಕತೆ ಹೇಳುತ್ತೆ. ಆದರೆ ಒಬ್ಬ ಲೇಖಕ ಜನಸಾಮಾನ್ಯರಿಗಾಗುವ ತೊಂದರೆ ಏನು ಅನ್ನೋದನ್ನು ಅದರ ಒಳಗಡೆಯಲ್ಲಿ ಹೇಳ್ತಾ ಹೋಗ್ತಾನೆ ಅನ್ನುವಂಥದ್ದು. ಬೆತ್ತಲೆ ಫಕೀರನಾದಂತಹ ಸಂತ ಸೈಯದ್ ಸರ್ಮದ್ ಒಂದು ಮಾತು ಹೇಳ್ತಾನೆ. ಆ ಮಾತು ಹೀಗಿದೆ ಕೊನೆಯಲ್ಲಿ, ನೋಡಿ ಈಗ ಆಗುತ್ತಿರುವುದು ಹಿಂದೆಯೂ ಆದದ್ದೇ, ಯಾರಿಗೆ ಗೊತ್ತು ಮುಂದೆಯೂ ಆಗಬಹುದು ಅಂತೇಳಿ. ಈ ಸಾಲುಗಳನ್ನು ಬರೆಯುವಾಗ ಒಬ್ಬ ಒಳ್ಳೆಯ ಶ್ರೇಷ್ಠ ಲೇಖಕರಾಗಿ ನಮಗೆ ಜಯರಾಮ್ ರಾಯ್ಪುರ ಕಾಣ್ತಾರೆ. ಭಾಷೆ, ತಂತ್ರ ಇತ್ಯಾದಿಗಳೆಲ್ಲ ಇಲ್ಲಿ ತುಂಬ ಇವೆ, ನಾನು ಅಷ್ಟೆಲ್ಲ ಹೇಳೋಕ್ಕಾಗ್ತಾ ಇಲ್ಲ. ಒಂದು ಸಾಲು ಮಾತ್ರ ಹೇಳ್ತೀನಿ. ಈ ನಾಟಕದ ನನಗೆ ತುಂಬ ಇಷ್ಟವಾದ ನಾಟಕ ವಾರಸುದಾರ. ಆ ನಾಟಕದ ಕೊನೆಯಲ್ಲಿ ಶಹಜಹಾನ್ ತನ್ನ ಮಗನಿಂದಲೇ ಸೆರೆವಾಸಕ್ಕೆ ಒಳಗಾಗಿದ್ದಾನೆ. ಅವನೀಗ ಚಕ್ರವರ್ತಿ ಹೆಸರಿಗೆ ಅಂತ. ಅವನ ಬಟ್ಟೆ ಹರಿದೋಗಿದೆ, ಚಪ್ಪಲಿ ಸೌದೋಗಿದೆ, ಆದರೆ ಅದನ್ನ ಹೊಲಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹೆಸರಿಗೆ ಬಾದ್ಶಾಹ. ಅವನು ತನ್ನ ಮಗಳಿಗೆ ಹೇಳ್ತಾನೆ ಕೊನೆಯಲ್ಲಿ, ಜಹನಾರ ಸಂಜೆಯಾಗಿದೆ, ಏಕೆ ಯಾರೂ ದೀಪಗಳನ್ನು ಹಚ್ಚಿಲ್ಲ? ಈ ಹಾಳು ದೀಪಗಳ ಎಣ್ಣೆ ಮುಗಿದು ಹೋಗಿದೆಯೇನು ನೋಡು. ಈಗ ನೀವು ಈ ಸಂಭಾಷಣೆಯ ಜೊತೆಯಲ್ಲಿ ಸ್ವಲ್ಪ ಸಂವಾದ ಮಾಡಬೇಕು ಅಂತ. ಯಾಕೆ ದೀಪಗಳನ್ನು ಹಚ್ಚಿಲ್ಲ ಅಂತ, ಕತ್ಲೆಯಲ್ಲಿದ್ದಾರೆ ಅಂತ. ವಾಸ್ತವವಾಗಿ ರಾಜನೇ ದೀಪ, ಅವನೇ ದೀಪ ಆಗಬೇಕಾದವನು ಅಂತ. ಅವನೇ ಕೇಳ್ತಾ ಇದ್ದಾನೆ, ಬೆಳಕು ಕೊಡೋರು ಯಾರು ಅಂತ. ಮನೆ ಮನೆಯ ದೀಪ, ಮೈಸೂರು ಭೂಪ ಅಂತೇಳಿ ಗಾದೆ ಇದೆಯಲ್ಲ, ಬೆಳಕು ಕೊಟ್ಟವರು. ಆ ಕಾರಣಕ್ಕೆ ಅವರು ಮನೆ ಮನೆಯ ದೀಪ ಆದರು. ಶಿಕ್ಷಣ ಕೊಟ್ಟದ್ರಿಂದ ಅವ್ರು ಇನ್ನೂ ಶ್ರೇಷ್ಠ ಆದರು ಅಂತ. ಆದರೆ ಇಲ್ಲಿ ರಾಜ ಕೇಳ್ತಾವನೆ, ಬಾದ್ಶಾ ಕೇಳ್ತಾ ಇದ್ದಾನೆ, ಕತ್ಲೆಯಲ್ಲಿದ್ದೀನಿ, ದೀಪ ಹಚ್ಚೋರು ಯಾರು ಅಂತ. ರಾಜನೇ ದೀಪ ಆಗಬೇಕಾಗಿತ್ತು, ಆದರೆ ಅವನ ನಡೆನುಡಿಯಿಂದ ಅವನ ಮಗನ ತಗೊಳ್ಳಿ,
ಅವನಿಂದ ದೀಪ ಹಾಳು ದೀಪವಾಗಿದೆ. ಹಾಳು ದೀಪವಾಗಿದೆ. ದೀಪ ತಾನಾಗೇನೆ ಅದು ಕೆಡೋದು ಅಥವಾ ಉರಿಯೋದು, ಅದಕ್ಕೆ ನಾವು ನಮ್ಮ ವ್ಯಕ್ತಿತ್ವ ಕಾರಣ ಆಗತ್ತೆ. ತಾನೇ ಹಾಳು ದೀಪವಾದರೆ ಇನ್ನು ಪ್ರಜೆಗಳ ಗತಿ ಏನು? ಎಣ್ಣೆ ಇಲ್ಲದ ಸ್ಥಿತಿ. ಎಣ್ಣೆ ಮುಗ್ದೋಗಿದೆಯಾ ನೋಡು ಅಂತ ಹೇಳ್ತಾರೆ. ಎಷ್ಟು ಸಾಂಕೇತಿಕವಾಗಿದೆ. ಇವನು ಸಾವಿನ ಸಮೀಪದಲ್ಲಿ ಇದ್ದಾನೆ ಅಂತ. ಆ ಶಹಜಹಾನ್ ಈಗ ಎಣ್ಣೆ ಇಲ್ಲದ ಸ್ಥಿತಿ, ಅವನತಿಯ ಕಾಲದಲ್ಲಿ ಇದ್ದಾನೆ, ಆಯುಷ್ ಮುಗಿತಾ ಬಂದಿದೆ ಅನ್ನುವಂಥದ್ದು. ಹಾಗಾಗಿ ಶಹಜಹಾನನ ಅಂತ್ಯವನ್ನು ಮತ್ತು ಮೊಘಲ್ ಸಾಮ್ರಾಜ್ಯದ ಅಂತ್ಯವನ್ನು ಎರಡನ್ನೂ ಇದು ಸಾಂಕೇತಿಕವಾಗಿ ಹೇಳುವುದಿಲ್ವೇ? ಖಂಡಿತವಾಗಿಯೂ ಆ ಹಿನ್ನೆಲೆಯಲ್ಲಿ ಅದು ಶ್ರೇಷ್ಠ ಕೃತಿಯಾಗತ್ತೆ ಅಂತ. ಕೊನೆಯದೊಂದು ತಂತ್ರ ಬಳಸಿದ್ದಾರೆ. ಎಷ್ಟು ಚೆನ್ನಾಗಿದೆ ಅದು ಅಂದರೆ, 2 ಕೋಣೆಗಳಿವೆ. ಒಂದು ಶಹಜಹಾನ್ ಕೋಣೆ, ಪಕ್ಕದಲ್ಲೇನೆ ಅವನ ಮಗ ಔರಂಗಜೇಬನ ಕೋಣೆ. ಇಬ್ಬರೂ ಮಾತಾಡೋದಿಲ್ಲ ಅಂತ. ಪತ್ರದ ಮೂಲಕ ತಮ್ಮ ಒಳತೋಟಿಗಳನ್ನು, ಆಕ್ರೋಶಗಳನ್ನು ಅವರು ಬರಿತಾ ಇದ್ದಾರೆ ಅಂತ. ಎಷ್ಟು ಸಿಂಬಾಲಿಕ್ ಆಗಿದೆ ಅಂದರೆ, ಇದು ಮೂಲದಲ್ಲಿ ಇರಲಿಕ್ಕಿಲ್ಲ, ಆದರೆ ಇದು ರಾಯ್ಪುರ ಅವರ ಕಲ್ಪನೆ. ಇವತ್ತು ಇದಕ್ಕಿಂತ ನಾವು ಬೇರೆ ಏನಿಲ್ಲ ಅಂತ. ಒಂದು ಮನೆಯ ಒಳಗಡೆನಲ್ಲೇನೆ, ಒಂದು ಆಫೀಸಿನ ಒಳಗಡೆನಲ್ಲೇನೆ ಅಲ್ಲೊಬ್ಬ ಇಲ್ಲೊಬ್ಬ ಕೂತಿದ್ದಾರೆ. ಮಾತನಾಡೋದಕ್ಕಿರುವ ಫೋನನ್ನು ಮಾತನಾಡೋದಕ್ಕೆ ಬಳಸದೆ ಮೆಸೇಜ್ ಮಾಡ್ತಾರೆ. ಭಾವನೆಗಳನ್ನು ಮಾತಿನ ಮೂಲಕ ಅಭಿವ್ಯಕ್ತಪಡಿಸಬಹುದಾದಂತಹ ಅಪ್ಪ ಮತ್ತು ಮಗ ಪತ್ರದ ಮೂಲಕ ಇಲ್ಲಿ ಸಂವಾದಿಸುವ ರೀತಿ ಇದೆಯಲ್ಲ, ಅದು ನನಗೆ ಭಾಳ ಇಷ್ಟ ಆಗತ್ತೆ. ಹೀಗೆ ಅನೇಕ ಸಾಹಿತ್ಯಿಕ ವಿಚಾರಗಳು ಈ ಕೃತಿಯ ಒಳಗಡೆಯಲ್ಲಿ ಓದುಗರನ್ನು, ಸೂಕ್ಷ್ಮ ಓದುಗರನ್ನು ಖಂಡಿತ ಸೆಳಿತಾವೆ. 3 ನಾಟಕಗಳು ಕೂಡ ಆ ಹಿನ್ನೆಲೆಯಲ್ಲಿ ಯಶಸ್ವಿಯಾಗಿವೆ ಅಂತ ಹೇಳ್ತಾ, ರನ್ನಂದು ಒಂದು ಬಂತಲ್ಲ, ಅದು ರನ್ನ ಮಹಾಕವಿ. ಆದರೆ ರನ್ನನ ಪಾತ್ರ ತರುವಂಥ ಆ ಕೃತಿಯಲ್ಲಿ ಅವನು ಚಾವುಂಡರಾಯನ ಶಿಷ್ಯನಾಗೋಕೆ ಬರ್ತಾನೆ. ಒಬ್ಬ ಮಾವುತ ಆತನ ಕುರಿತು, ನೀನು ಕವಿಯಾ, ಹಾಗಾದರೆ ಒಂದು ಪದ್ಯ ಬರೀ ಅಂತ. ಏನದು ಪದ್ಯ? ಆಶು ಕವಿತ್ವ ಅಂತ. ಅವನೇನು ಕೇಳ್ತಾನೆ ಗೊತ್ತಾ ಅಂತ. ಅವನು ಮಾವುತ ತಾನೆ, ಅದರಿಂದ ಆನೆಯ ಲದ್ದಿಯ ಬಗ್ಗೆ ಒಂದು ಪದ್ಯ ಬರೀ ಅಂತ. ಎಷ್ಟು ಅದು ಇದಾಗಿದೆ ಅಂದರೆ, ಸಂದರ್ಭಕ್ಕೆ ಉಚಿತವಾಗಿದೆ ಅಂದರೆ, ಸಾಮಾನ್ಯ ಕವಿಯಾಗಿದ್ದರೆ ರನ್ನನ ಕೈಯಲ್ಲಿ ದೊಡ್ಡದೇನೋ ಹೇಳಿಸ್ಬಿಡ್ತಿದ್ರು. ಆದರೆ ಅಲ್ಲ, ಆ ಸಂದರ್ಭಕ್ಕೆ ಹಾಗಾದರೆ ನನಗೆ ಆಗ ಅನ್ನಿಸ್ತು, ಆ ಪಾತ್ರ ತಗೊಂಬಂದಿರೋದ್ರ ಬಗ್ಗೆ ತಾವು ಹೇಳ್ತಾ. ನಾನು ಅಂದ್ಕೊಂಡಿದ್ದು ಮಾವುತ ಕೇಳಿದ್ದರಿಂದ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಆಗಿದೆ ಅಂತ. ಆಯಿತು. ಈ ಹಿನ್ನೆಲೆಯ ಒಳಗಡೆಯಲ್ಲಿ ಈ ನಾಟಕದ ಅನೇಕ ಸಾಹಿತ್ಯಿಕ ಸಂದರ್ಭಗಳು, ಮಾತುಗಳು ಖಂಡಿತವಾಗಿಯೂ ಕೂಡ ಅವು ಓದುಗರ ಮೆಚ್ಚುಗೆಗೆ ಪಾತ್ರವಾಗ್ತವೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.